ಈಗಾಗಲೇ ರಾಜ್ಯದಾದ್ಯಂತ ಹನಿ ಟ್ರ್ಯಾಪ್ ಗದ್ದಲ ಜೋರಾಗಿ ತಾರ್ಕಿಕ ಚರ್ಚೆ ಆಗ್ತಾ ಇದೆ. ಅದರ ಮಧ್ಯೆ ಮತ್ತೊಂದು ಗುಸುಗುಸು ಶುರು ಆಗ್ತಾ ಇದೆ. ಕೆಲ ಸಚಿವರು ಹಾಗೂ ಶಾಸಕರ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಕೂಡ ಶಾಸಕರು ಸಚಿವರ ಫೋನ್ ಕದ್ದಾಲಿಕೆ ನಡೀತಾ ಇದೆಯಾ? ಯಾತಕ್ಕಾಗಿ ಈ ಆತಂಕ ಈಗ ಶುರುವಾಗಿದೆ. ಸಿಎಂ ಭೇಟಿ ಮಾಡಿ ತಮ್ಮ ಆತಂಕವನ್ನ ಹೊರಹಾಕಿದ್ದಾರಂತೆ ಸಚಿವರು ಶಾಸಕರು. ಕಾಂಗ್ರೆಸ್ ಶಾಸಕರು ಸಚಿವರು ಹೈಕಮಾಂಡ್ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ನಿನ್ನೆ ಭೇಟಿ ವೇಳೆ ಖರ್ಗೆಗೆ ಮಾಹಿತಿ ನೀಡಿದ್ರ ಸಿಎಂ ಸಿದ್ದರಾಮಯ್ಯ. ಅದ್ರ ನಂತರನೇ ಈ ಬೆಳವಣಿಗೆಗಳಾಗ್ತಾ ಇರೋದಾ? ಈ ರೀತಿ ಆರೋಪಗಳು ಗಮನಕ್ಕೆ ಬಂದಿವೆ ಅಂತ ಸಿಎಂ ಸಿದ್ದರಾಮಯ್ಯ ಏನಾದ್ರೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿದ್ರ? ನಿನ್ನೆ ಕಾವೇರಿ ನಿವಾಸದಲ್ಲಿ ಸಿಎಂ ಬಳಿ ಮಾತುಕತೆ ನಡೆಸಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಈ ವೇಳೆ ಕೆಲವರ ಫೋನ್ ಕದ್ದಾಲಿಕೆಯ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಅನ್ನುವಂತ ಗುಸುಗುಸು ಕೇಳಿ ಬರ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಸಚಿವರ ಫೋನ್ ಕದ್ದಾಲಿಕೆ ಆಗ್ತಾ ಇದೆ, ಯಾವ ಶಾಸಕರ ಫೋನ್ ಕದ್ದಾಲಿಕೆ ಆಗ್ತಾ ಇದೆ, ಈ ಹನಿ ಟ್ರ್ಯಾಪ್ ಮಧ್ಯೆ ಇದು ಕೂಡ ನಡೀತಾ ಇದೆಯಾ? ಹನಿ ಟ್ರ್ಯಾಪ್ ಕೆಡ್ಡಾಕೆ ಯಾರು ಬೀಳಲ್ವೋ ಅವ್ರನ್ನ ಫೋನ್ ಕದ್ದಾಲಿಕೆ ಮಾಡೋದು, ಅಂದ್ರೆ ಫೋನ್ ಮೂಲಕ ಕೂಡ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ? ಹೀಗೆಲ್ಲ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದ್ರೆ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಭೇಟಿಗೆ ಬಂದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಖುದ್ದಾಗಿ ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರಾ? ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಸಿಎಂಗೆ ಯಾವ್ಯಾವ ಶಾಸಕರು ಸಚಿವರು ಹಾಗಾದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಅಥವಾ ದೂರನ್ನ ಕೊಟ್ಟಿದ್ದು? ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ, ಇದ್ರ ಬಗ್ಗೆ ನೀವು ಹೈಕಮಾಂಡ್ಗೆ ಗಮನಕ್ಕೆ ತನ್ನಿ ಅಂತ ಹೇಳಿದ್ರ? ಹೀಗೆಲ್ಲ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇವೆ. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ ಅಂತ, ಇದೆಲ್ಲವೂ ಕೂಡ ಒಂದು ಫೋನ್ ಕದ್ದಾಲಿಕೆ, ಮತ್ತೊಂದು ಹನಿ ಟ್ರ್ಯಾಪ್, ಇವೆರಡೂ ಕೂಡ ಹೇಸಿಗೆ ರಾಜಕಾರಣಕ್ಕೆ ಮಸಿ ಬಳಿಯುವಂತ ವಿಚಾರಗಳಿವು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಡ್ತಾರಾ? ಹೈಕಮಾಂಡ್ ವರ್ಗೂ ಹೋಗಿದೆ ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಒಂದ್ ಕಡೆ ಹನಿ ಟ್ರ್ಯಾಪ್ ವಿಚಾರ ಸದ್ದು ಗದ್ದಲ ಮಾಡ್ತಾ ಇರೋ ಸಂದರ್ಭದಲ್ಲೇ ಫೋನ್ ಕದ್ದಾಲಿಕೆ ಬಗ್ಗೆ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಇದು ನಿಜಾನಾ ಗುಸುಗುಸು? ಸೌಖ್ಯ, ಈ ಹನಿ ಟ್ರ್ಯಾಪ್ ಪ್ರಕರಣ ಸದ್ದು ಮಾಡ್ತಿರುವಂತಹ ಸಂದರ್ಭದಲ್ಲೇ ಈಗ ಕೆಲವು ಶಾಸಕರು ಮತ್ತೆ ಸಚಿವರ ಫೋನ್ ಕದ್ದಾಲಿಕೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಎದುರಾಗ್ತಾ ಇದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಕೆಲವು ಶಾಸಕರು ಈ ವಿಚಾರವನ್ನ ತಂದಿದ್ದಾರೆ. ಹಾಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳ ಆರೋಗ್ಯ ವಿಚಾರಣೆ ಮಾಡೋದಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರೇ ಈ ವಿಚಾರವನ್ನ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಸಾಕಷ್ಟು ಕುತೂಹಲ ಇದರಲ್ಲಿ ಮೂಡ್ತಾ ಇದೆ. ಒಂದು ಕಡೆ ಸಚಿವರ ಹನಿ ಟ್ರ್ಯಾಪ್, ಮತ್ತೊಂದು ಕಡೆ ಕೆಲವು ಶಾಸಕರು ಕೆಲವು ಸಚಿವರ ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಯಾವ ಕಾರಣಕ್ಕೆ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ, ಮತ್ತೆ ಫೋನ್ ಕದ್ದಾಲಿಕೆ ಮಾಡ್ತಾ ಇರುವಂತದ್ದು ನಿಜವಾ ಹೇಗೆ ಅನ್ನುವಂತಹ ಅನುಮಾನಗಳು ಕೂಡ ಇದೆ. ಯಾಕಂದ್ರೆ ಯಾರಾದ್ರೂ ದೂರನ್ನ ಕೊಡ್ಬೇಕಾಗತ್ತೆ ಅಥವಾ ಅಧಿಕೃತವಾಗಿ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಬೇಕಾಗತ್ತೆ. ಈ ರೀತಿಯಾಗಿ ನಮ್ಮ ಫೋನ್ಗಳನ್ನ ಕದ್ದಾಲಿಕೆ ಮಾಡ್ಲಾಗ್ತಾ ಇದೆ ಅನ್ನುವಂತ ಬಹಿರಂಗ ಹೇಳಿಕೆಯನ್ನ ಕೊಟ್ಟಾಗ ಆಗ ಹೌದು ಇದು ಆಗ್ತಾ ಇರಬಹುದು ಅಂತೇಳಿ ನಂಬಬಹುದು. ಆದ್ರೆ ಈಗ ನಡೀತಾ ಇರುವಂತದ್ದು ಒಳಗೊಳಗೆ ಈ ಚರ್ಚೆಗಳು ಶುರುವಾಗಿದೆ. ಈ ರೀತಿಯಾಗಿ ನಮ್ಮ ಫೋನ್ ಕದ್ದಾಲಿಕೆ ಮಾಡ್ಲಾಗ್ತಾ ಇದೆ ಅನ್ನುವಂತ ವಿಚಾರವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥದ್ದು ಅಷ್ಟೇ ನಮ್ಗೆ ಮಾಹಿತಿ ಸಿಗ್ತಾ ಇದೆ. ಅಧಿಕೃತವಾಗಿ ಯಾರು ದೂರನ್ನ ಈ ಬಗ್ಗೆ ಠಾಣೆಗಳಿಗೆ ದೂರನ್ನ ಕೊಡೋದಾಗ್ಲಿ ಅಥವಾ ಪಕ್ಷದ ನಾಯಕರಿಗೆ ದೂರನ್ನ ಕೊಡೋದಾಗ್ಲಿ ಇನ್ನೂ ಕೂಡ ಅದು ಬಹಿರಂಗವಾಗಿಲ್ಲ. ಆದ್ರೆ ಒಳಗೊಳಗೆ ಇದು ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲರ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡ್ತಾ ಇದೆ. ಯಾರು ಮಾಡಿಸ್ತಾ ಇರ್ಬೋದು, ಏನ್ ಆಗ್ತಾ ಇರ್ಬೋದು, ಮತ್ತೆ ಈ ಹನಿ ಟ್ರ್ಯಾಪ್ ಪ್ರಕರಣ ಯಾವಾಗ ಮುನ್ನೆಲೆಗೆ ಬರುತ್ತೆ, ಈ ಸನ್ನಿವೇಶದಲ್ಲಿ ಈ ರೀತಿಯಾಗಿ ಕದ್ದಾಲಿಕೆಯನ್ನ ಮಾಡ್ಲಾಗ್ತಾ ಇದೆ.